ನಾವಿವತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಒಂದು ಸ್ಥಳದ ಮುಂದೆ ನಿಂತಿದ್ದೇವೆ. ಮಯೂರವರ್ಮನ ಶಾಸನದ ಸ್ಥಳದ ಬಳಿ ನಾವು ನಿಂತು ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಒಳಪಟ್ಟಂತಹ ಶಾಸನ ಮಯೂರವರ್ಮನ ಚಂದ್ರವಳ್ಳಿ ಶಾಸನ. ಯಾಕೆ ಅಂತಂದ್ರೆ ಶಾಸನದ ಅಕ್ಷರಗಳು ಬಹಳ ಆಳವಾಗಿಲ್ಲ. ಈ ಕಾರಣದಿಂದ ಸಾಕಷ್ಟು ಚರ್ಚೆಗೆ ಒಳಗಾಯಿತು. ಈ ಶಾಸನವನ್ನು ಮೊದಲ ಬಾರಿಗೆ 1928ರಲ್ಲಿ ಎಂ.ಎಚ್. ಕೃಷ್ಣರವರು ಪತ್ತೆ ಹಚ್ತಾರೆ. ಅದನ್ನ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ಸ್ ಅಲ್ಲಿ 1929ರಲ್ಲಿ ಪ್ರಕಟಣೆಯನ್ನ ಮಾಡ್ತಾರೆ. ಸರಿಸುಮಾರು 100 ವರ್ಷಗಳನ್ನ ಕಳೆದಿದೆ. ಅವ್ರ ಪ್ರಕಾರ ಈ ಮಯೂರವರ್ಮ ಅವರ ದಿಗ್ವಿಜಯಗಳನ್ನ ಈ ಶಾಸನ ಹೇಳುತ್ತೆ ಅಂತೇಳಿ ಅವರು ಗುರುತಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇತ್ತೀಚೆಗೆ ಕೆಲವು ಸಂಶೋಧಕರು ಅವನು ಮಯೂರವರ್ಮನ ದಿಗ್ವಿಜಯಗಳನ್ನ ಹೇಳೋದಿಲ್ಲ, ಇದು ಕೇವಲ ಅವನು ಇಲ್ಲಿನ ಕೆರೆಯನ್ನ ಅಭಿವೃದ್ಧಿ ಪಡಿಸಿದಂತ ವಿಷಯವನ್ನ ಮಾತ್ರ ಹೇಳುತ್ತೆ ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ. ಆದ್ರೆ ನಾನು ಇತ್ತೀಚೆಗೆ ಡಾಕ್ಟರ್ ಎನ್.ಎಸ್. ಮಹಾಂತೇಶ್ ಅವರು ಕೂಡ ಇದು ಪರಿಶೀಲನೆ ಮಾಡಿದಾಗ ಕೆಲವು ಗುರುತಿಸಿದ್ರು. ನಾನು ಕೂಡ ಸ್ಥಳೀಕನಾಗಿರೋದ್ರಿಂದ ನಾನೇ ಖುದ್ದಾಗಿ ಬಂದ್ಬಿಟ್ಟು ಇಲ್ಲಿ ಏನಾದರೂ ಕೆಲವು ಅಕ್ಷರಗಳು ಎಂ.ಎಚ್. ಕೃಷ್ಣ ಅವರ ಓದಿಗೂ ಏನಾದರೂ ವ್ಯತ್ಯಾಸ ಆಗಿದೆಯಾ, ಮಹಾಂತೇಶ್ ಅವರ ಅಕ್ಷರ ಲಿಪಿ ಗುರುತಿಸುವಿಕೆಗೆ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ಗಮನಿಸಿದಾಗ ನಾನು ಮತ್ತೆ ನನ್ನ ಗೆಳೆಯನಾದಂಥ ಪ್ರಭು ಮತ್ತೆ ಶರತ್, ಮನೋಜು ಮತ್ತೆ ಕೈಲಾಶ್ ಇವರೆಲ್ಲರೂ ಬಂದ್ಬಿಟ್ಟು ಇಲ್ಲಿ ಪರಿಶೀಲನೆ ಮಾಡಿದಾಗ ಎಂ.ಎಚ್. ಕೃಷ್ಣ ಅವರ ಟೆಕ್ಸ್ಟ್ ಮತ್ತೆ ಇತರ ವಿದ್ವಾಂಸರ ಟೆಕ್ಸ್ಟ್ಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದಾಗ ಇಲ್ಲಿ ಮಯೂರ ಶಮ್ಮಾಣ ಅಂತೇಳಿ ಪಾಠ ಶುರು, ಕದಂಬಾಣಂ ಮಯೂರ ಶಮ್ಮಾಣ ಅಂತ ಶುರುವಾಗುತ್ತೆ. ಇಲ್ಲಿ ನಾನು ಯಾಕೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತೀನಿ ಅಂತಂದ್ರೆ ಇಲ್ಲಿ 3 ಅಕ್ಷರಗಳು ಕಾಣಿಸ್ತಾ ಇಲ್ಲ, ಅವನ್ನ ನಾನು ಬಿಟ್ಟಿದ್ದೀನಿ. ಇಲ್ಲಿ ಯಾವ ಅಕ್ಷರಗಳು ಕಾಣಿಸ್ತಾವೋ ಅವನ್ನ ಮಾತ್ರ ಗುರುತಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ. ಲಾಸ್ಟಿಗೆ ವಿಣಿಮಹ ಅಂತ ಇದೆಯಲ್ಲ, ಮ ಪ್ಲಸ್ ಮಾ ಅಕ್ಷರನು ಬಹಳ ಸ್ಪಷ್ಟವಾಗಿ ಗುರುತಿಸಬಹುದು. ಕೊನೆಗೆ ನಾವು ಕೊನೆಯಲ್ಲಿರುವಂತ ಆ ಅಕ್ಷರ ಕದಂಬ ಲಿಪಿಗೆ ಸಂಬಂಧಪಟ್ಟಂತ ಅಕ್ಷರ ಕೂಡ ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಜೊತೆಗೆ ಇನ್ನೊಂದು ಎಂ.ಎಚ್. ಕೃಷ್ಣ ಅವರ ಪಾಠ ಬಹಳ ಸೂಕ್ತವಾಗಿದೆ ಅನ್ನೋದಕ್ಕೆ ನಾವು ಶಾಸನದ ಒಂದು ಬಳಪನ ಬಳಸಿ ಬರೆದಾಗ, ಆ ಶೇಡನ್ನ ಬಳಸಿ ಬರೆದಾಗ ಅಬೀರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಬೀರ ಅಂತೇಳಿ ಯಾರು ಬೇಕಾದ್ರೂ ಬಂದ್ಬಿಟ್ಟು ಇದನ್ನ ಗುರುತಿಸ್ಬೋದು, ಅಬೀರ ಅನ್ನುವಂತ ಪದವನ್ನ. ಯಾಕೆಂದ್ರೆ ಎಂ.ಎಚ್. ಕೃಷ್ಣ ಅವರ ಪಾಠಕ್ಕೆ ಹೋಲಿಕೆ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಇಲ್ಲಿ ಯಾತ್ರಿಕ, ಅಲ್ಲಿ ನಾನು ಆ ಕಡೆ ನಮಗೆ ಅಕ್ಷರಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಉಳಿದಿರುವಂತ ಅಕ್ಷರಗಳನ್ನ ಗಮನಿಸಿದಾಗ ಇಲ್ಲಿ ಯಾತ್ರಿಕ, ಸಕ, ಸ್ಥಾನ, ಅಕ್ಷರ ಇಲ್ಲ, ಸಕ ಸ್ಥಾ ಅಲ್ಲಿ ಅಷ್ಟು ಮಾತ್ರ ಇದೆ. ಸೈಂಧಕ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಗುರುತಿಸ್ಬೋದು. ಮತ್ತೆ ಪುಣಾಟ ನೋಡಿ, ಇಲ್ಲಿ ನೋಡಿ ಪೂ ಅಕ್ಷರ, ತಾ ಸಿಕ್ತಿಲ್ಲ, ಪುಣ ಅನ್ನೋದು ಸಿಕ್ಕಿದೆ. ಜೊತೆಗೆ ಕೊನೆಯದಾಗಿ ಎಂ.ಎಚ್. ಕೃಷ್ಣ ಅವರು ಓದಂತೆ ಮೋಕರಿಣ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಅದರಿಂದ ಈ ತರ ಒಂದು 2-3 ಪದಗಳನ್ನ ಗಮನಿಸಿದಾಗ ಎಂ.ಎಚ್. ಕೃಷ್ಣ ಅವರು ಓದಿರುವಂತ ಪಾಠ ಸೂಕ್ತವಾಗಿದೆ ಅಂತೇಳಿ ಯಾವ ವಿದ್ವಾಂಸರು ಬಂದ್ರು ಕೂಡ ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಅಲ್ಲಿ ವಿಣಿಮಹ ಅನ್ನೋ ಅಕ್ಷರ ಇಲ್ಲ, ಮಾ ಮತ್ತೆ ಆ ಇದೆ, ಜೊತೆಗೆ ಪುಣಾಟ ಇದೆ, ಜೊತೆಗೆ ಯಾತ್ರಿಕ ಇದೆ, ಸಕಸ್ತಾ ಇದೆ, ಮತ್ತೆ ಸೈಂಧಕ ಇದೆ, ಜೊತೆಗೆ ಪುಣ ಅಷ್ಟು ಮಾತ್ರ ನಮಗೆ ಇವಾಗ ಸ್ಪಷ್ಟವಾಗಿ ಕಾಣಿಸ್ತಿರೋ ಪುಣ ಮಾತ್ರ. ಜೊತೆಗೆ ಲಾಸ್ಟ್ನೇ ಕೊನೆಯದಾಗಿ ಮೋಕರಿಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗುರುತಿಸಬಹುದು. ಇದರಿಂದ 1928ರಲ್ಲಿ ಎಂ.ಎಚ್. ಕೃಷ್ಣ ಅವ್ರದ್ದು ಮಾಡಿರುವಂಥ ಪಾಠನೇ ಹೆಚ್ಚು ಸೂಕ್ತ ಅಂತೇಳಿ ಅನಿಸುತ್ತೆ. ಈ ಪ್ರಸ್ತುತ ಮಯೂರವರ್ಮನ ಶಾಸನ ಕದಂಬ ದೊರೆಯ ಸ್ಥಾಪಕನಾದಂಥ ಮಯೂರವರ್ಮನ ಶಾಸನ. ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಕೂಡ ಮಯೂರವರ್ಮನ ಶಾಸನ ಸಿಕ್ಕಿಲ್ಲ, ಅದು ಚಂದ್ರವಳ್ಳಿಯಲ್ಲಿ ಸಿಕ್ಕಿದೆ. ಇದು ಕರ್ನಾಟಕದ ಹೆಗ್ಗಳಿಕೆ ಅಥವಾ ಹೆಗ್ಗುರುತು ಅಂತಲೂ ಕೂಡ ನಾವು ಗುರುತಿಸ್ಬೋದು. ಇಂಥ ಶಾಸನವನ್ನು ನಾವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೇನೆ.